ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ನಡೆಯುತ್ತಿರುವ ಚರ್ಚೆಗಳ ಕುರಿತು ಪ್ರತಿಕ್ರಿಯಿಸುತ್ತಾ ನಾನು ಯಾವಾಗಲೂ ಸಿಎಂ ರೇಸ್ನಲ್ಲಿರುವುದಾಗಿ ಹೇಳಿದ್ದಾರೆ. 2013ರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿದ್ದಾಗ ಸರ್ಕಾರವನ್ನು ಅಧಿಕಾರಕ್ಕೆ ತರಲು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ನಾನು ಚುನಾವಣೆಯಲ್ಲಿ ಪರಾಭವಗೊಂಡಿದ್ದರಿಂದ ಸಿಎಂ ಆಗುವ ಅವಕಾಶ ತಪ್ಪಿತ್ತು. ಸಿಎಂ ಕುರ್ಚಿ ವಿಚಾರದ ಬಗ್ಗೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಖರ್ಗೆ ಅವರು ಕರ್ನಾಟಕದ ರಾಜಕಾರಣವನ್ನು 50 ವರ್ಷಗಳ ಸುದೀರ್ಘ ಅನುಭವ ಹೊಂದಿದ್ದ ಕಾರಣಕ್ಕಾಗಿ ಚೆನ್ನಾಗಿ ಬಲ್ಲವರಾಗಿರುವುದರಿಂದ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ಹಿಂದಿರುಗಿದ ನಂತರ ಸೂಕ್ತ ತೀರ್ಮಾನ ಕೈಗೊಳ್ಳುತ್ತಾರೆ ಎಂದು ಹೇಳಿದ್ದಾರೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕಂತಾನೆ ನಮ್ಮ ಜೊತೆಗೆ ನ್ಯೂಸ್ ಡೆಸ್ಕ್ನಿಂದ ಕನೆಕ್ಟ್ ಆಗ್ತಿದ್ದಾರೆ ಪವನ್ ಯಾಳ್ವರ್ ಅವರು. ನಮಸ್ಕಾರ ಪವನ್ ಅವರೇ. ನಮಸ್ಕಾರ. ರಾಜಕಾರಣದಲ್ಲಿ ಕುತೂಹಲಕಾರಿ ಬೆಳವಣಿಗೆಗಳ ಮಧ್ಯೆ ಪರಮೇಶ್ವರ್ ರವರ ಈ ಹೇಳಿಕೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು? ತೃಪ್ತಿ, ಪರಮೇಶ್ವರ್ ಅವರ ಈ ಹೇಳಿಕೆ ಅಚ್ಚರಿಯನ್ನು ಉಂಟು ಮಾಡಿಸ್ತಿಲ್ಲ. ಯಾಕಂದ್ರೆ ದಲಿತ ಸಿಎಂ ನ ಕೂಗು ಏನಿದೆಯಲ್ಲ, ಇದು ತುಂಬಾ ಹಳೇದಾಗಿದೆ ಇತ್ತು. ಈ ಕೂಗು ಎದ್ದಿತ್ತು. ಅಂಡ್ ರಾಜ್ಯ ರಾಜಕಾರಣದಲ್ಲಿ ನಡೆಸಿರುವ ಈ ಬೆಳವಣಿಗೆ, ನಾಯಕತ್ವದ ಬದಲಾವಣೆ, ಡಿ.ಕೆ. ಶಿವಕುಮಾರ್ ಆಗಿರ್ಲಿ ಅಥವಾ ಸಿಎಂ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಕೆಳಗಿಳಿಸ್ತಾರ, ಇನ್ನು ಈ ಬೆಳವಣಿಗೆಗಳು ಪ್ರಾರಂಭವಾದಾಗಲಿಂದನೇ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ದಲಿತ ಸಿಎಂ ಕೂಗು ಎದ್ದೇಳುತ್ತೆ ಅನ್ನೋದನ್ನ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದರ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಕುರ್ಚಿಯನ್ನ ಏರ್ಬಾರದು ಅನ್ನೋದಿದೆಯಾ ಅನ್ನೋದು ಪ್ರಶ್ನೆ ಏನಿದೆಯಲ್ಲ, ಇದು ಎಲ್ಲರ ಮನದಲ್ಲಿದೆ. ಹಾಗಾಗಿ ಈಗ ನೀವು ಕಳೆದ ಒಂದು ವಾರ 15 ದಿನಗಳಿಂದ ನೋಡ್ತಾ ಬರೋದಾದ್ರೆ, ದಲಿತ ನಾಯಕರು, ದಲಿತ ಮುಖಂಡರು ಏನಿದ್ದಾರೆ, KN ರಾಜಣ್ಣ ಅವರಾಗಿರ್ಬಹುದು, ಪರಮೇಶ್ವರ್ ಆಗಿರ್ಬಹುದು, ಸತೀಶ್ ಜಾರಕಿಹೊಳಿ ಆಗಿರ್ಬಹುದು, ಅವರು ಪದೇ 2-3 ಬಾರಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಈಗಾಗಲೇ ಡಿನ್ನರ್ ಮೀಟಿಂಗ್ ಗಳು ನಡೆದಿದೆ. ಒಂದು ಬಾರಿ KN ರಾಜಣ್ಣ ಅವ್ರ ಮನೆಯಲ್ಲಾಯ್ತು, ಇನ್ನೊಂದು ಬಾರಿ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಾಯ್ತು. ಈ ರೀತಿಯ ಬೆಳವಣಿಗೆಗಳಿಂದ ನಮಗೆ ಅದೆಲ್ಲೋ ಒಂದು ತರದ ಎಕ್ಸ್ಪೆಕ್ಟೇಷನ್ ಇತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ದಲಿತ ಸಿಎಂ ಕೂಗು ಎದ್ರೆ ಮುಂದೊಂದು ದಿನ, ಈಗ ಪರಮೇಶ್ವರ್ ಅವರು ಹೇಳೋ ಪ್ರಕಾರ, ಕರೆಕ್ಟ್, ನೀವು ಸುದ್ದಿನ ಓದ್ತಾ ಹೇಳಿದ್ರಿ, ಪರಮೇಶ್ವರ್ 2013ರ ಚುನಾವಣೆಯಲ್ಲಿ ನಡೆದಾಗ್ಲೇನೆ ಅವರು ಸಿಎಂ ಆಗುವ ಅಗ್ರ ಪೈಪೋಟಿಯ ಸ್ಥಾನದಲ್ಲಿದ್ರು. ಆಗ ಕೊರಟಗೆರೆ ಕ್ಷೇತ್ರದಿಂದ ಅವರು ಪರಾಭವಗೊಂಡಿದ್ದರಿಂದ ಅವರಿಗೆ ಆ ಸಿಎಂ ಸ್ಥಾನ ದೊರಕಲಿಲ್ಲ. ಮುಂದೆ ಸಿದ್ದರಾಮಯ್ಯನವರು ಸಿಎಂ ಆಗುವ ಪರಿಸ್ಥಿತಿ ಬಂದೋಗುತ್ತೆ. ಕರೆಕ್ಟ್. ಸೊ ಅದೇ ರೀತಿ ದಲಿತ ಸಿಎಂ ಕೂಗು ಅಥವಾ ಪರಮೇಶ್ವರ್ ಅವರು ಸಿಎಂ ಆಗ್ಬೇಕು ಅನ್ನೋ ಕೂಗು ತುಂಬಾ ಹಳೇದೇ ಇದು. ಹಾಗಾಗಿ ಪರಮೇಶ್ವರ್ ಅವರು ನಾನ್ಯಾಕಿಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡಿದ್ದಾರೆ. ಇವತ್ತು ಈ ಇಬ್ಬರ ನಡುವೆ ನಾನ್ಯಾಕಿಲ್ಲ, ನಾನು ಒಬ್ಬ ಸಿಎಂ ಕ್ಯಾಂಡಿಡೇಟ್. ಹೀಗೆ ನೀವು ಅನೇಕ ಕಾಂಗ್ರೆಸ್ ಮುಖಂಡರ ಹೇಳಿಕೆಗಳನ್ನ ನೋಡ್ತಾ ಹೋಗೋದಾದ್ರೆ, ಅವ್ರು ಕೂಡ ಹೇಳ್ತಿರೋದೇ, ಎಲ್ಲರೂ ಹಿರಿಯ ನಾಯಕರಿದ್ದೀವಿ ಕಾಂಗ್ರೆಸ್ ನಲ್ಲಿ, ಎಲ್ಲರೂ ಪ್ರಬಲ ನಾಯಕರಿದ್ದೀವಿ, ಯಾಕೆ ನಮಗೊಂದು ಅವಕಾಶ ಸಿಗಬಾರ್ದು ಅನ್ನೋದು ಎಲ್ಲರಿಗೂ ಇರುತ್ತೆ. ಸಿಎಂ ಸ್ಥಾನ ಅನ್ನೋದೇನಿದೆಯಲ್ಲ, ಸಿಕ್ಕರೆ ಯಾರು ಬೇಡ. ನೀವು ಹೇಳ್ತಾ ಇರೋದನ್ನ ಒಪ್ಕೋತೀವಿ. ಆದ್ರೆ ಪರಮೇಶ್ವರ್ ಅವರು ಇಷ್ಟು ದಿನ ಸೈಲೆಂಟ್ ಆಗಿದ್ದು, ಇವಾಗ ನಾನು ಇದೀನಿ ಅಂತ ಹೊರಗೆ ಬರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಅವಕಾಶ ಅನ್ನೋದು ಬೇಕಲ್ಲ. ಇಷ್ಟು ದಿನ ಸುಮ್ಮನೆ ಯಾಕಿದ್ರು ಪರಮೇಶ್ವರ್ ಅಂದ್ರೆ, ಅದಕ್ಕೆ ಕಾರಣ ನಾನು ಈಗಾಗಲೇ ಹೇಳಿದಾಗ 2013ರಲ್ಲಿ ಅವ್ರಿಗೆ ಅವಕಾಶ ಇತ್ತು. ಆದ್ರ ಕೊರಟಗೆರೆ ಕ್ಷೇತ್ರದಿಂದ ಪ್ರಾರಂಭಗೊಂಡ ಮೇಲೆ ಅವರು ಶಾಸಕರೇ ಆಗದೇ ಇದ್ದಾಗ ಮುಂದೆ MLC ಮಾಡಿ ಸಿಎಂ ಮಾಡಬಹುದಾಗಿತ್ತು. ಆದ್ರೆ ಅದು ಅಲ್ಲಿ ತಪ್ಪಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ಆ ಕೂಗೆ ಏನಿದೆಯಲ್ಲ, ಒಂದು ರೀತಿ ಹಿನ್ನೆಲೆಗೆ ಹೋಗಿತ್ತು. ಮುಂದೆ ಬರ್ತಾ ಇವಾಗ ಅವಕಾಶ ಇದೆಯಲ್ಲ, 2.5 ವರ್ಷದ ನಂತರ ಸಿಎಂ ಬದಲಾವಣೆಯ ಚರ್ಚೆಯನ್ನು ರಾಜ್ಯ ರಾಜಕಾರಣದಲ್ಲಿ ಅತೀವ ಇದನ್ನ ಪಡಿತಾ ಇದೆ. ಆಗ ಯಾಕೆ ನಾನೊಂದು ಅವಕಾಶ, ನಾನು ಯಾಕೆ ಆಗ್ಬಾರದು ಅನ್ನೋ ಕೂಗು ಪರಮೇಶ್ವರ್ ಅವ್ರದ್ದಿದೆ. ಈ ಪರಮೇಶ್ವರ್ ಅವರು ಒಂದೇ ಮಾತಂತಲ್ಲ, ಈ ದಲಿತ ಸಿಎಂ ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ಅವರು ಪೈಪೋಟಿಲಿದ್ದಾರೆ. ಹೌದು, KPCC ಅಧ್ಯಕ್ಷ ಸ್ಥಾನಕ್ಕೂ ಪೈಪೋಟಿ ಮಾಡ್ತಿದ್ದಾರೆ. ನಾನು ಯಾಕೆ ಸಿಎಂ ಸ್ಥಾನ ಸಿಕ್ಕರೆ ಬೇಡ ಅನ್ನೋ ಲೆಕ್ಕದಲ್ಲಿ ಅಲ್ಲೂ ಇದೆ. ಅವ್ರು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಸಿಎಂ ಸ್ಥಾನ ಸಿಕ್ಕರೆ ಯಾರಿಗೆ ಬೇಡ ಅಂತ ಅಲ್ವಾ. ಹಾಗಿದ್ದಾಗ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಒಬ್ಬ ದಲಿತ ಮುಖಂಡ, ಕಾಂಗ್ರೆಸ್ನ ಹಿರಿಯ, ನೀವ್ ಹೇಳಿದ್ರೆ 50 ವರ್ಷ ಸುದೀರ್ಘ ರಾಜಕಾರಣದ ಹಿನ್ನೆಲೆ ಇದೆ. ಸೋಲಿಲ್ಲದ ಈ ಒಂದು ಕಳೆದ ಒಂದು ಲೋಕಸಭಾ ಚುನಾವಣೆಯನ್ನ ಹೊರತುಪಡಿಸಿದ್ರೆ ಅವರು ಯಾವ ಚುನಾವಣೆಯಲ್ಲೂ ಸೋಲಿಲ್ಲದ ಸರದಾರ ಅಂತ ಕರೆಸ್ಕೊಂಡಿರೋ ಒಬ್ಬ ಕರ್ನಾಟಕದ ಹಿರಿಯ ಕಾಂಗ್ರೆಸ್ ನಾಯಕ, ಹಿರಿಯ ಮುತ್ಸದಿ ಅವರು. ಸೊ ಅವ್ರಿಗೆ ಯಾಕೆ ಅವಕಾಶ ಬರಬಾರದು ಅನ್ನೋ ಈ ದಲಿತ ಸಿಎಂ ಕೂಗು ಬಂದೇ ಬರುತ್ತೆ. ಇದು ರಾಜಕಾರಣದ ಪಿಕ್ಚರ್ ನಲ್ಲಿ ಕ್ಲೈಮ್ಯಾಕ್ಸ್ ಆಗಿ ಬರುತ್ತೋ ಅಥವಾ ಎಲ್ಲ ಒಂದು ಇಂಟರ್ವಲ್ ನಂತರ ಬಂದು ಹೋಗೋ ಬಿಟ್ಟಾಗುತ್ತೋ ಅನ್ನೋದಂತೂ ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು, ತೃಪ್ತಿ. ಹೌದು. ಅದ್ರ ಮಧ್ಯದಲ್ಲಿ ಇವಾಗ ದಲಿತ ಸಿಎಂ ಅನ್ನೋ ಕೂಗು ಮುಂಚೆಯಿಂದಲೂ ಇದೆ. ಅದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಅದು ಇಬ್ಬರ ನಡುವೆ ಮೂರನೇ ಅವರಿಗೆ ಲಾಭ ಅನ್ನೋ ತರ ಈಗ ಮತ್ತೆ ತೆರೆ ಮೇಲೆ ಬರ್ತಿದ್ಯಾ ಅನ್ನೋದು.
ಇದನ್ನ ಇಬ್ಬರ ನಡುವೆ ಮೂರನೇವರೆಗೆ ಲಾಭ ಅನ್ನೋದೇನಿದೆಯಲ್ಲ, ಎಲ್ಲರೂ ರಾಜಕಾರಣದಲ್ಲಿ ಎಲ್ಲರೂ ಅವಕಾಶವಾದಿಗಳೇ. ಅವಕಾಶ ಸಿಗಬೇಕು. ಸಿಎಂ ಸ್ಥಾನ ಇವತ್ತಿಗೇನು ಖಾಲಿ ಇಲ್ಲ. ಸಿಎಂ ಸ್ಥಾನದ ಮೇಲೆ ಆಲ್ರೆಡಿ ಸಿದ್ದರಾಮಯ್ಯನವರು ಇದ್ದಾರೆ. ಆ ಸ್ಥಾನಕ್ಕೆ ಸಿದ್ದರಾಮಯ್ಯನವರು 2.5 ವರ್ಷದ ನಂತರ ಕೆಳಗಿಳಿಯದೆ ಆದಲ್ಲಿ, ಆ ಪ್ರಶ್ನೆ ಎದ್ದಲ್ಲಿ ನಾನ್ ಕೂತ್ಕೊಳ್ಳೋಕ್ ರೆಡಿ, ನೀನ್ ಕೂತ್ಕೊಳ್ಳೋಕ್ ರೆಡಿ ಅನ್ನೋದು ಇದೆಯಲ್ಲ, ಈ ಅವಕಾಶವಾದಕ್ಕಾಗಿ ಕಾಯ್ತಾ ಇದ್ರು. ಒಂದು ಅವಕಾಶ ಸಿಗಬೇಕು ಅನ್ನೋದಕ್ಕೆ ಎಲ್ಲರೂ ಅವಕಾಶವಾದಿಗಳೇ ಕಾಯ್ತಾ ಇದ್ರು. ಆ ಅವಕಾಶ ಈಗ ಬಂದಿದೆ. ಹೀಗಾಗಿ ಯಾಕೆ ನಾನೊಂದು ಪ್ರಯತ್ನ ಮಾಡಬಾರದು, ನಂದೊಂದು ಸ್ಟೇಟ್ಮೆಂಟ್ ಇರ್ಲಿ ಅಂತ ಪರಮೇಶ್ವರ್ ಅವರು. ಅಂಡ್ ಪರಮೇಶ್ವರ್ ಇಸ್ ನಾಟ್ ಲೈಕ್ ಅವರು ಏಬಲ್ ಇಲ್ಲ ಅಂತ ಅಲ್ಲ, ಹಿ ಈಸ್ ಏಬಲ್ ಟು ಬಿ ಎ ಸಿಎಂ. ಅದರ ಜೊತೆಯಲ್ಲಿ ದಲಿತ ಮುಖಂಡರೇ ಸಿಎಂ ಆಗ್ಬೇಕು, ದಲಿತ ಸಿಎಂ ಆಗ್ಬೇಕು ಅನ್ನೋದಾದ್ರೆ ಎಸ್, ಮಲ್ಲಿಕಾರ್ಜುನ್ ಖರ್ಗೆ ಇಸ್ ಒನ್ ಆಫ್ ದ ಟಫೆಸ್ಟ್ ಕ್ಯಾಂಡಿಡೇಟ್. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಯಾಕೆ ರಾಷ್ಟ್ರ ರಾಜಕಾರಣದಿಂದ ಎಐಸಿಸಿ ಅಧ್ಯಕ್ಷಗಿರಿಯಿಂದ ಕರ್ಕೊಂಡು ಬಂದು ರಾಜ್ಯ ರಾಜಕಾರಣಕ್ಕೆ ಕರ್ಕೊಂಡು ಬಂದು ಸಿಎಂ ಮಾಡಬಾರ್ದು? ಆ ಕೂಗು ಕೂಡ ಎದ್ದೇಳುತ್ತೆ. ಇದೆಲ್ಲವೂ ಮುಂದಿನ ದಿನಮಾನಗಳಲ್ಲಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಅದೆಲ್ಲವನ್ನೇ ನಾವು ಕಾದ್ ನೋಡ್ಬೇಕು. ಈ ತರಹದ ಹೇಳಿಕೆಗಳು, ಡಿನ್ನರ್ ಪಾಲಿಟಿಕ್ಸ್, ಡಿನ್ನರ್ಗೆ ಒಂದು ಬಣ ಕೂಡೋದು, ಸಿದ್ದರಾಮಯ್ಯನವರ ಬಣ ಆಗಲಿ, ಡಿ ಕೆ ಶಿವಕುಮಾರ್ ಅವರ ಬಣ ಆಗಲಿ, ಈ ತರದ ಬಣಗಳು ಮೀಟಿಂಗ್ ಮಾಡೋದು, ಇಲ್ಲ ಸಮುದಾಯವಾರು, ಜಾತಿವಾರು, ಸಂಖ್ಯಾವಾರು ಕೂಡೋದು, ಇದೆಲ್ಲವೂ ಈ ಅವಕಾಶಗಳು ಸಿಕ್ಕಾಗ ನಂದು ಇರ್ಲಿ ಅಂತ ಎಲ್ಲರೂ ಮಾಡದೆ. ಅದೇ ರೀತಿಯಲ್ಲಿ ಪರಮೇಶ್ವರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇದು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಪುಟ ತೆರೆದುಕೊಳ್ಳುತ್ತೆ, ಮುಂದೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಕ್ಕೆ ಸಿದ್ದರಾಮಯ್ಯನವರು ಕೆಳಗಿಳಿತಾರ, ಅಥವಾ ಸಿಎಂ ಸಿದ್ದರಾಮಯ್ಯನವರದೇ ಇದೊಂದು ಅಸ್ತ್ರನ ದಲಿತ ಸಿಎಂ ಕೂಗಿಸೋದು, ಸಿಎಂ ಸಿದ್ದರಾಮಯ್ಯನವರದೇ ಅಸ್ತ್ರನ ಅನ್ನೋದು ಮುಂದಿನ ದಿನಮಾನಗಳಲ್ಲಿ ಬೆಳಕಿಗೆ ಬರಬೇಕಿದೆ. ಅದೆಲ್ಲವನ್ನ ನಾವು ಕಾದ್ ನೋಡ್ಬೇಕಿದೆ. ಇದನ್ನೆಲ್ಲ ಸರಿ ಅಂತ ಒಪ್ಕೊಂಡು ಇದನ್ನೆಲ್ಲ ಇಟ್ಕೊಂಡೇನೆ ನಾನು ಕೇಳೋ ಕೊನೆ ಪ್ರಶ್ನೆ ಏನಂದ್ರೆ, ಸರಿ ದಲಿತರ ಪರವಾಗಿ ಮಾತನಾಡ್ತೀವಿ ಅಂತಾನೆ ಹೇಳಿದ್ರೆ ದಲಿತ ಸಂಘಟನೆಯವರು ಪರಮೇಶ್ವರ್ ಅವ್ರನ್ನ ಸಿಎಂ ಆಗ್ಲಿಕ್ಕೆ ಒಪ್ಕೋತಾರ ಅನ್ನೋದು ನನ್ನ ಪ್ರಶ್ನೆ. ಇಲ್ಲಿ ಸಂಘಟನೆ, ರಾಜಕಾರಣದಲ್ಲಿ ಯಾವ ಸಮುದಾಯದ ಸಂಘಟನೆಗಳು ಅಷ್ಟರ ಮಟ್ಟಿಗೆ ಪ್ರಭಾವ ಬೀರ್ಲಿಕ್ಕಿಲ್ಲ. ಈಗ ಸಮುದಾಯವನ್ನ ಬೆಂಬಲಿಸಿ ಆಗುವ ನಾಯಕತ್ವ ಬೇರೆ, ಇದು ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದು. ಸಂಘಟನೆಗಳು ಇದಕ್ಕೆ ಬೆಂಬಲ ಪಡ್ತಾವ ಇಲ್ಲ ಅನ್ನೋದನ್ನ ಯಾಕೆ ಬೆಂಬಲ ಕೊಡಲ್ಲ? ದಲಿತ ಸಂಘಟನೆಗಳು ಅವರದೇ ಸಮುದಾಯದ ಒಬ್ಬ ನಾಯಕ ಮುಖ್ಯಮಂತ್ರಿ ಆಗ್ತಾನೆ ಅನ್ನೋದಕ್ಕೆ ಅಂದ್ರೆ ಯಾರು ಕೂಡ ಹಿಂದೇಟ್ ಹಾಕೋದಿಲ್ಲ. ಇದೆಲ್ಲದಕ್ಕೂ ಎಲ್ಲರ ಅದನ್ನ ಒಪ್ಕೋತೀವಿ, ಅದು ಸರಿನೇ, ನೀವ್ ಹೇಳ್ತಾ ಇರೋದು ಸರಿನೇ. ಆದ್ರೆ ಕೆಲವು ದಿನಗಳ ಮುಂಚೆ ನಾವು ನೋಡೇ ಇದೀವಿ, ದಲಿತ ಸಂಘಟನೆಯವರು ನೀವೇನಾದ್ರು ದಲಿತರನ್ನ ಸಿಎಂ ಮಾಡ್ಲಿಲ್ಲ ಅಂದ್ರೆ ನಾವು ವಿಧಾನಸೌಧದ ಮುಂದೆ ಧರಣಿ ಕೊಡ್ತೀವಿ ಅಂತ ವಾಯ್ಸ್ ರೈಸ್ ಮಾಡಿದ್ರು. ನೀವೇ ನೋಡಿ ಹೇಳ್ತೀರಾ ಅಂತ ಹೇಳಿ. ಅದೇ ಕಾರಣ ಒಂದೇ. ಈಗ ನಾವು ಈಗಾಗಲೇ ಬಿಗ್ ನ್ಯೂಸ್ ಅನಾಲಿಸಿಸ್ ನಲ್ಲಿ ಕೂಡ ಇದ್ರ ಬಗ್ಗೆ ಮಾತನಾಡಿದೀವಿ. ನಾವು ಕರ್ನಾಟಕ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಗಾದಿ ಏರದೇ ಇರುವ 2 ಪ್ರಮುಖ ಸಮುದಾಯಗಳಿದೆ. ಅದು ಒಂದು ಮುಸ್ಲಿಂ ಸಮುದಾಯ, ಇನ್ನೊಂದು ದಲಿತ ಸಮುದಾಯ. ಹೀಗಾಗಿ 2 ಸಮುದಾಯದಿಂದ ಯಾರಾದ್ರೂ ಒಬ್ರು ಕೇಪೇಬಲ್ ನಾಯಕರು ಬಂದರೆ ಆ ನಾಯಕರನ್ನ ಸಿಎಂ ಗಾದಿಗೆ ಏರಿಸುವಲ್ಲಿ ಆ ಸಮುದಾಯದ ನಾಯಕರ, ಸಂಘಟನೆಯ ಮುಖಂಡರ, ಸಂಘಗಳ ಎಲ್ಲರದು ಒತ್ತು ಇದ್ದೇ ಇರುತ್ತೆ. ಹಾಗಾಗಿ ದಲಿತ ಸಂಘಟನೆಗಳು ಸಹಿತ ದಲಿತ ಸಿಎಂನ ಮಾಡಿ ಅನ್ನೋ ಕೂಗನ್ನ ಎತ್ತು ಹೋರಾಟನೂ ಆಯ್ತು, ಇಲ್ಲಾಂದ್ರೆ ವಿಧಾನಸಭೆಯ ಮುಂದೆ ಹೋರಾಟ ಮಾಡ್ತೀವಿ ಅನ್ನೋ ಆ ಕೂಗು ಕೂಡ ಎದ್ದಿತ್ತು. ಇದೆಲ್ಲವೂ ಸಹಜನೇ. ಆದ್ರೆ ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನು ಹೊರತುಪಡಿಸಿ 3ನೇ ವ್ಯಕ್ತಿಯಾಗಿ ದಲಿತ ಸಿಎಂ ಕೂಗೆದ್ದು ಮುಂದೆ ಪರಮೇಶ್ವರ್ ಅವರು ಈಗ ಮುನ್ನೆಲೆಗೆ ಬಂದಿದ್ದಾರೆ. ಮುಂಚೆ ಕೂಡ ಇತ್ತು, ಆದ್ರೆ ಈಗೇನ್ ಹೇಳ್ತಿದ್ದಾರೆ ಮತ್ತೊಂದು ಸ್ಟೇಟ್ಮೆಂಟ್ ಮುಖಾಂತರ, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುನ್ನೆಲೆಗೆ ಬರ್ತಾರೆ. ಎಲ್ಲ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಹೊರತು ಇವತ್ತಿಗೆ ಅದೆಲ್ಲದಕ್ಕೂ ತೆರೆ ಎಳೆಯೋದಕ್ಕೆ ಸಾಧ್ಯ ಇಲ್ಲ. ಅಂಡ್ ನಾನು ಈಗಾಗಲೇ ಹೇಳಿದಾಗೆ ಇದೆಲ್ಲವೂ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಿರ್ಣಯ ಆಗೋದಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಹೋಗಿ ಮಾತಾಡ್ತೀವಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡ್ತೀವಿ ಅಂದ್ರೆ ಇಲ್ಲೇ ನಿರ್ಣಯ ಆಗ್ಬಿಡುತ್ತೆ, ಎಐಸಿಸಿ ಅಧ್ಯಕ್ಷರೇ ಎಲ್ಲದಕ್ಕೂ ಒಪ್ಪಿಗೆ ಕೊಟ್ಟು ಸೈನ್ ಮಾಡ್ಬಿಡ್ತಾರೆ ಅನ್ನೋದಲ್ಲ. ಇದೆಲ್ಲವೂ ಮತ್ತೊಂದು ಸುತ್ತಿಗಾಗಿ ದೆಹಲಿ ಅಂಗಳವನ್ನ ತಲುಪುತ್ತೆ. ಕಾಂಗ್ರೆಸ್ನ ಹೈಕಮಾಂಡ್ ಆಗಿರುವ ಎಐಸಿಸಿ ಅಧ್ಯಕ್ಷರು ಕಾಂಗ್ರೆಸ್ನ ಹೈಕಮಾಂಡ್, ಆದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಮುಂದೆ ಈ ಎಲ್ಲ ವರದಿಗಳು ಹೋಗುತ್ತೆ. ಅಲ್ಲಿ ಒಂದು ಸುತ್ತಿನ ಮಾತುಕತೆ ಆಗುತ್ತೆ ಅನ್ನೋದಂತೂ ನಿಶ್ಚಿತವಾಗಿ ಗೊತ್ತಿರೋದೆ. ಹೀಗಾಗಿ ಎಲ್ಲವೂ ಇಲ್ಲೇ ತೀರ್ಮಾನ ಆಗೋದಿಲ್ಲ. ಈ ಬೆಳವಣಿಗೆಗಳೆಲ್ಲವನ್ನ ಒಂದು ವರದಿಯ ರೂಪದಲ್ಲಿ ಮಾಡಿಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ನ ಹಿರಿಯ ಮುಖಂಡರ ಹತ್ರ ಒಂದು ರೌಂಡ್ ಡಿಸ್ಕಷನ್ ಮಾಡೋದಂತೂ ನಿಜ. ಧನ್ಯವಾದ ಪವನ್ ಅವರೇ. ನನ್ನ ಸಹೋದ್ಯೋಗಿಯಾದ ಪವನ್ ಯಾಳ್ವಾರ್ ಅವ್ರಿಗೆ ಧನ್ಯವಾದನ ತಿಳಿಸ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬಿಗ್ ನ್ಯೂಸ್ ಅನಾಲಿಸಿಸ್. ನೀವು ನೋಡ್ತಾ ಇದ್ದೀರಾ ಬಿಗ್ ನ್ಯೂಸ್ ಕನ್ನಡ. ನಾನು ತೃಪ್ತಿ ಬಸವರಾಜ್.